ಮಾಡಲ್ ನೇಮ್ ಇದು ಇದು ತಿರಂಗ ಎಪಿಕ್ 2.0 ತಿರಂಗ ಎಪಿಕ್ 2.0 ಇಂಡಿಯನ್ ಮಾಡೆಲ್ ಓಕೆ. ಇದು ಫಸ್ಟ್ ಬಂದು ಇಲ್ಲಿ MCB ಇರುತ್ತೆ. ಈಗ ನಾವು ಒಂದು 10 days 15 days ಹೊರಗಡೆ ಹೋಗ್ತೀವಿ ಅಂದ್ರೆ MCB ಆಫ್ ಮಾಡ್ಬೋದು. ಆಗ ಬ್ಯಾಟ್ರಿ ಚಾರ್ಜ್ ಏನು ಕಡಿಮೆ ಆಗಲ್ಲ. ಆನ್ ಅಲ್ಲಿ ಇದ್ರೆ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗುತ್ತೆ. ಸೊ ಆನ್ ಮಾಡೋದು. ಇಲ್ಲಿ ಬ್ಯಾಟ್ರಿ ಇರುತ್ತೆ ಒಳಗಡೆ. ಸೊ ರಿಮೂವ್ ಮಾಡಿ ಚಾರ್ಜ್ ಮಾಡ್ಬೋದಾ? ರಿಮೂವ್ ಮಾಡೋದಕ್ಕೆ ಇದು ಗ್ರಾಫಿನೋ ಬ್ಯಾಟ್ರಿ ರಿಮೂವ್ ಮಾಡೋಕ್ಕಾಗಲ್ಲ ಸರ್. ಲಿಥಿಯಂ ಬ್ಯಾಟ್ರಿ ಆದರೆ ನೀವು ರಿಮೂವ್ ಮಾಡಿ ಚಾರ್ಜ್ ಮಾಡ್ಬೋದು. ಇದರಲ್ಲಿ ಈಗ 5 ಬ್ಯಾಟ್ರಿ ಇದೆ. 5 ಇದೆ. ಅಲ್ಲಿ ಒಳಗಡೆ 3 ಇರುತ್ತೆ, ಇಲ್ಲೆರಡು. ಇನ್ನೂ ಒಂದು ಬ್ಯಾಟ್ರಿ ಹಾಕ್ಬೋದು 72 ವಾಟ್ಸ್. ಈಗ ಇರೋದು 60 ವಾಟ್ಸ್ 32 AH. ಇದು ಡಿಜಿಟಲ್ ಡಿಸ್ಪ್ಲೇ. ಇದು ಚಾರ್ಜಿಂಗ್ ಎಷ್ಟೊತ್ತಾಗುತ್ತೆ? ಇದು 5 to 6 hours ಆಗುತ್ತೆ ಸರ್. ಗ್ರಾಫಿನ್ ಬ್ಯಾಟ್ರಿ ಎಲ್ಲ 5 to 6 hours ಆಗುತ್ತೆ. ಲಿಥಿಯಂ ಬ್ಯಾಟ್ರಿ ಅಂದ್ರೆ 4 to 5 hours ತಗೊಳುತ್ತೆ. ಇದು ನಮಗೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂದ್ರೆ? ಇದು ಮೈಲೇಜ್ ಬಂದು ಸರ್ 60 ವಾಟ್ಸ್ 72 AH 32 AH ಬಂದು 50 to 60 ಕಿಲೋಮೀಟರ್ ಬರುತ್ತೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ. ಇಲ್ಲ ಪಾರ್ಕಿಂಗ್ ಅಲ್ಲಿ ಇದೆ ಸರ್. ಪಾರ್ಕಿಂಗ್ ಮೋಡ್ ಇದೆಯಾ? ಇದ್ರಲ್ಲೂ ಮೋಡ್ಸ್ ಬರುತ್ತೆ ಸರ್. ಇಲ್ಲಿ 1 2 3 ಮೋಡ್ಸ್ ಬರುತ್ತೆ. ಈಗ ಪೆಟ್ರೋಲ್ ಗಾಡಿ ತರ ಪೆಟ್ರೋಲ್ 1 ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್. ಇದ್ರಲ್ಲೂ ಕೂಡ ಸ್ಪೀಡ್ ಲಾಕ್ ಆಗಿರುತ್ತೆ. ಸೆಕೆಂಡ್ ಗೇರ್, ಇದು ಥರ್ಡ್ ಗೇರ್. ಇಲ್ಲೇ ಶೋ ಆಗ್ಬಿಡುತ್ತೆ. ಮತ್ತೆ ಇದು ಬಂದು ಬ್ಯಾಟ್ರಿ ವೋಲ್ಟೇಜ್. ಈಗ ಇದು ಮಾಡೋದು ನೆಕ್ಸ್ಟ್ ಸೆಕೆಂಡ್, ಥರ್ಡ್. ಮತ್ತೆ ಇದ್ರಲ್ಲಿ ರಿವರ್ಸ್ ಕೂಡ ಇದೆ. ಯಾಕೆಂದ್ರೆ ಈಗ ಲಗೇಜ್ ಇತ್ತು ಅಥವಾ ಇನ್ ಕೇಸ್ ಪಾರ್ಕಿಂಗ್ ಅಲ್ಲೇ ನಿಲ್ಸಿದೀವಿ, ಗಾಡಿ ಹಿಂದೆ ತಗೋಬೇಕು ಅಂತ ಅಂದ್ರೆ ಇದು R ಪ್ರೆಸ್ ಮಾಡ್ಕೋಬೇಕು ಸರ್. ಈಗ R ಪ್ರೆಸ್ ಮಾಡಿ ಆಕ್ಸಿಲೇಟರ್ ಕೊಟ್ರೆ ಒಂದು 4 to 5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿ ಹಿಂದೆ ಬರುತ್ತೆ. ಹಂಗೆ ರಿಟರ್ನ್ ಬರ್ಬೋದು. ಅಷ್ಟು ಫಾಸ್ಟ್ ಆಗಿ ಬಂದ್ರೆ ಗಾಡಿ ಎಲ್ಲ ಹಿಂದೆನೆ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಸರ್. ನೆಕ್ಸ್ಟ್ ಬಂದು ಇದು ಡೇ ಲೈಟ್. ಬೇಕಂದ್ರೆ ಆನ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಐ ಬೀಮ್, ಲೋ ಬೀಮ್, ಮತ್ತೆ ಇಂಡಿಕೇಟರ್ ಲೆಫ್ಟ್ ರೈಟ್. ಬಟ್ ಇದರಲ್ಲಿ 2 ಸೈಡ್ ಆರನ್ ಬರುತ್ತೆ. ಡಬಲ್ ಡಿಸ್ಕ್ ಬ್ರೇಕು. ಇಲ್ಲಿ ಬಂದು ನಿಮಗೆ USB ಮೊಬೈಲ್ ಚಾರ್ಜ್ ಬರುತ್ತೆ. ನೀವು ಚಾರ್ಜ್ ಕೂಡ ಇಲ್ಲೇ ಮಾಡ್ಕೋಬಹುದು ಮೊಬೈಲ್ನ. ಮತ್ತೆ ವಾಟರ್ ಬಾಟ್ಲು ಏನು ಬೇಕಾದ್ರೂ ಥಿಂಗ್ಸು ಕೂಡ ಇಲ್ಲಿ ಇಟ್ಕೋಬಹುದು ನೀವು. ಮತ್ತೆ ಇಲ್ಲಿ ಬಂದು ಸ್ಪೇಸ್ ತುಂಬಾ ಇದೆ. ಆರಾಮಾಗಿ ಒಂದು ಸಿಲಿಂಡರ್ ಇಟ್ಕೋಬಹುದು, ಒಂದು ವಾಟರ್ ಬಾಟ್ಲ್ ಇಟ್ಕೋಬಹುದು, ದೊಡ್ಡದೊಂದು ಚೀಲ ಇಟ್ಕೋಬಹುದು. ತುಂಬಾ ಚೆನ್ನಾಗಿದೆ. ಗ್ರೋಸರಿ ಐಟಮ್ಸ್ ಎಲ್ಲ ತಗೊಂಡು ಹೋಗ್ಬೋದು. ಸೀಟ್ ಕೂಡ ದೊಡ್ಡದಿದೆ. ಇಲ್ಲಿ ಆರಾಮಾಗಿ ಇಬ್ರು ಕೂತ್ಕೋಬಹುದು. ಇನ್ ಕೇಸ್ ಏನಾದ್ರು ಒಂದು ಬ್ಯಾಗ್ ಕಟ್ಕೋತೀವಿ ಅಂದ್ರೆ ಹಿಂದೆ ಜಾಗ ಇದೆ, ಬ್ಯಾಗ್ ಕೂಡ ಕಟ್ಕೋಬಹುದು. 3mm ಫೈಬರ್ ಇದು ಬಾಡಿ. ಡಿಸ್ಕ್ ಬ್ರೇಕ್ ಬರುತ್ತೆ ಎರಡೂನು. ಟ್ಯೂಬ್ಲೆಸ್ ಟೈರ್ ಬರುತ್ತೆ, 10 inch ಟೈರು. ಟ್ಯೂಬ್ಲೆಸ್ ಟೈರ್ ಸರ್. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ ಸರ್. ಶಾಕ್ ಅಬ್ಸರ್ವರ್. ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಸರ್. ಇದಕ್ಕೆ ನಂಬರ್ ಪ್ಲೇಟು, ರಿಜಿಸ್ಟ್ರೇಷನ್, ಹೆಲ್ಮೆಟ್ ಏನು ಬೇಕಿಲ್ಲ. ಬಟ್ ಹೆಲ್ಮೆಟ್ ಸೇಫ್ಟಿಗೆ ಹಾಕೊಳಕ್ ಹೇಳ್ತೀವಿ. ಯಾಕೆಂದ್ರೆ ಸೇಫ್ಟಿ ಮುಖ್ಯ ಅಲ್ವಾ ಸರ್. ಹಾಗಾಗಿ ಇಬ್ರು ಕೂತ್ಕೊಂಡು ಹೋದ್ರು ಏನ್ ಹೆಲ್ಮೆಟ್ ಕೇಳಲ್ಲ. ಮತ್ ನಾವೊಂದು ಕಾರ್ಡ್ ಕೊಡ್ತೀವಿ. ಪೊಲೀಸ್ ಕೇಳಿದಾಗ ಅದು ಕಾರ್ಡು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಂತ ಹೇಳಿ ಕಾರ್ಡ್ ಇರುತ್ತೆ. ಅದ್ ಕಾರ್ಡ್ ಶೋ ಮಾಡ್ಬೋದು, ನೀವು ತೋರಿಸ್ಬೋದು ಪೊಲೀಸ್ ಅವರಿಗೆ. ಪೊಲೀಸ್ ಫೈನ್ ಕೇಳಲ್ಲ? ಏನು ಕೇಳಲ್ಲ ಸರ್. ಪಕ್ಕ ಸರ್. ಲೈಟ್ಸ್ ಹಾಕಿ, ಲೈಟ್ಸ್ ಒಂದ್ಸತಿ ಆನ್ ಮಾಡಿ. ಆನಲ್ಲೇ ಇದೆ ಸರ್. ಇದು ಇಂಡಿಕೇಟರ್ಸ್ ಓಕೆ. ಸ್ವಲ್ಪ ಮೇಲೆ. ಓಕೆ, ಸ್ಟಾರ್ಟ್ ಮಾಡಿ. ಸೌಂಡ್ ಗೊತ್ತಾಗಲ್ಲ. ಓಕೆ.